ಎಲ್ ಪಿ ಜಿ ಸಿಲಿಂಡರ್ ತುಂಬ ತೊಂದರೆ ಆಗಿದೆ. ಇದಕ್ಕೆ ಇದು ಗೌರ್ಮೆಂಟು ಅದನ್ನು ಮುಂದುವರಿಸಿ ಏನೋ ಒಂದು ಮಾಡಬೇಕು ಸರ್. ಈಗ ಬ್ಲ್ಯಾಕ್ ಅಲ್ಲೂ ಕೂಡ ನಮಗೇನು ಸಿಗ್ತಾ ಇಲ್ಲ. ಎಲ್ಲ ಹೋಟ್ಲು ಮುಚ್ಚುವ ಪರಿಸ್ಥಿತಿ ಬಂದಿದೆ. हाँ बंद करना पड़ेगा सर. तो ऊपर का अंदर का बात है. ರಾಜಕಾರಣಿಗಳೆಲ್ಲ ಅವ್ರನ್ನ ಇವ್ರನ್ನ ದೂರೋದು ಬಿಟ್ಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡೋದ್ರ ಬಗ್ಗೆ ಇದು ಮಾಡಬೇಕಾಗುತ್ತೆ ಬಿಟ್ಟರೆ ಅವ್ರ ಮೇಲೆ ಹಾಕೋದು ಇವ್ರ ಮೇಲೆ ಹಾಕೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ LPG ಸಿಲಿಂಡರ್ಗಳ ಕೊರತೆ ಹೆಚ್ಚಾಗಿರುವುದು ಹೋಟೆಲ್ ಮಾಲೀಕರನ್ನು ಸಂಕಷ್ಟಕ್ಕೆ ತಳ್ಳಿದೆ. ಅಗತ್ಯವಿರುವ ಸಿಲಿಂಡರ್ಗಳು ಸಿಗದ ಕಾರಣ ಹಲವಾರು ಹೋಟೆಲ್ಗಳಲ್ಲಿ ಅಡುಗೆ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಕೆಲವು ಹೋಟೆಲ್ಗಳಲ್ಲಿ ಸಿಲಿಂಡರ್ ಇಲ್ಲದ ಕಾರಣ ಇದ್ದಲು ಹಾಗೂ ಸೌದೆ ಬಳಸಿಕೊಂಡು ಅಡುಗೆ ಮಾಡುವ ಪರಿಸ್ಥಿತಿ ಎದುರಾಗುತ್ತಿದೆ. ಪರಿಸ್ಥಿತಿ ಮುಂದುವರೆದರೆ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳಲಿದೆ ಎಂದು ಮಾಲೀಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹೋಟೆಲ್ನಲ್ಲಿ ಅನೇಕ ಕಾರ್ಮಿಕರು ಕೆಲಸ ಮಾಡುತ್ತಿದ್ದು ಸಿಲಿಂಡರ್ಗಳ ಕೊರತೆಯಿಂದ ವ್ಯಾಪಾರಕ್ಕೆ ತೊಂದರೆ ಉಂಟಾಗುತ್ತಿದೆ ಹಾಗೂ ಅವರ ಸಂಬಳ ನೀಡುವುದಕ್ಕೂ ಕೂಡ ಕಷ್ಟವಾಗಲಿದೆ ಎಂದು ತಿಳಿಸಿದ್ದಾರೆ. ಸಮಸ್ಯೆಯನ್ನು ಸರ್ಕಾರ ಹಾಗೂ ರಾಜಕಾರಣಿಗಳು ತಕ್ಷಣಕ್ಕೆ ಗಮನ ತೆಗೆದುಕೊಂಡು ಪರಿಹಾರ ಕಂಡುಕೊಳ್ಳಬೇಕು ಎಂದು ಹೋಟೆಲ್ ಮಾಲೀಕರು ಆಗ್ರಹಿಸಿದ್ದಾರೆ. ಇಲ್ಲ ಸರ್, ತುಂಬ ತೊಂದರೆ ಆಗ್ತಾ ಇದೆ. ನಮ್ಮದು ಯಾವುದೂ ಸಿಲಿಂಡರ್ ಸಿಗ್ತಾ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ಅಂದರೆ ಎಲ್ಲೂ ಸಿಗ್ತಾ ಇಲ್ಲ. ಈಗ ತುಂಬ ಕಷ್ಟ ಹೋಟ್ಲ್ ನಡೆಸೋದೆ. ಪ್ರೈವೇಟ್ ಗ್ಯಾಸಲ್ಲಿ ಒಂದೆರಡು ಹಿಂಗೆ ಕೊಟ್ಟೆ ಎಲ್ಲ ಅಡ್ಜಸ್ಟ್ ಮಾಡ್ಕೊತಿದ್ವಿ. ಅರ್ಧ ಕ್ಲೋಸ್ ಮಾಡಿದ್ದೀವಿ ಫುಡ್ಡೆಲ್ಲ. ಇನ್ನೊಂದು ಅರ್ಧ ಮೇನ್ ಕಸ್ಟಮರಿಗೆ ತೊಂದರೆ ಆಗಬಾರ್ದು ಅಂತ ಓಪನ್ ಮಾಡ್ಕೊಂಡು ನಡೆಸ್ತಾ ಇದ್ದೀವಿ. ಇನ್ನೂ ಎಷ್ಟು ದಿನ ಅಂತ ಹೇಳೋಕ್ಕಲ್ಲ, ಒಂದಿನ 2 ದಿನ ಅಂತ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ ಅಷ್ಟೇ. ನಮಗೊಂದು 3 ಸಿಲಿಂಡರ್ ಬೇಕಾಗುತ್ತೆ ದಿನ. ಇವತ್ತಿಗೆ ಒಂದೊಂದು ಸಿಲಿಂಡ್ರಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ವಿ. ಅರ್ಧ ಐಟಮ್ ಮಾಡಿಕೊಂಡು ಮೇಯ್ನಲ್ಲಿ ಐಟಮ್ ಎಲ್ಲ ನಿಲ್ಲಿಸಿ. ಹೌದು ಸರ್, ಇದೀಗ ತುಂಬ ತೊಂದರೆ ಆಗುತ್ತೆ. ತುಂಬ ಜನಗಳು ಅಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡಿರೋರು ಜಾಸ್ತಿ ಏರಿಯಾದಲ್ಲೆಲ್ಲ. ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ಇದರಿಂದ. ಇವ್ರನ್ನ ದೂರ್ಕೊಂಡಿರ್ತಾರೆ ಬಿಟ್ಟರೆ ಇದನ್ನು ಸಾಲ್ವ್ ಮಾಡೋದ್ರ ಬಗ್ಗೆ ಯಾರೂ ಚಿಂತೆ ಮಾಡ್ತಾ ಇಲ್ಲ. ಏನೋ ಯಾರಿಗೆ ಹೇಳಿದ್ರು ಹೇಳಿ ಪ್ರಯೋಜನ ಅನಿಸುತ್ತೆ ಇದೆಲ್ಲ. प्रॉब्लम तो सभी होटल वाला को गैस का तो थोड़ा प्रॉब्लम हो रहा है. थोड़ा बोले तो कोई होटल बंद भी हो गया. हमारा खाली थोड़ा 1 दिन का 2 दिन का थोड़ा एक्स्ट्रा रखा था, इसीलिए चल रहा है. फिर भी अभी तो ये चारकोल जो है ना, अभी थोड़ा ज़्यादा यूज़ कर रहा हूँ. नहीं, ज़्यादा तो हुआ, सभी जलाने के ऊपर सभी थोड़ा ज़्यादा हो रहा है. हाँ बंद करना पड़ेगा सर, क्योंकि हमारा पास बहुत मुश्किल से आज तो हो गया, कल ज़्यादा से ज़्यादा कल हो सकता है. अगर उसके बाद नेक्स्ट नहीं मिला तो हमको बंद करना पड़ेगा सर. वो तो ऊपर का अंदर का बात है. हम लोग तो उतना हम लोग का नॉलेज नहीं है. फिर भी हमको तो जितना भरोसा है कि हमारा जो सरकार स्ट्रांग है, तो उतना मुश्किल में हम लोग को नहीं आने देगा. ಕೆಲವು ಹೋಟೆಲ್ಗಳಲ್ಲಿ ಅನಿಲ ಕೊರತೆಯಿಂದ ತಮ್ಮ ಮೆನುಗಳನ್ನು ಕಡಿಮೆ ಮಾಡಿಕೊಂಡಿದ್ದು ಅಗತ್ಯವಿರುವ ಕೆಲವು ಆಹಾರ ಪದಾರ್ಥಗಳನ್ನು ಮಾತ್ರ ತಯಾರಿಸುತ್ತಿದ್ದೇವೆ. ಇದರಿಂದ ಗ್ರಾಹಕರಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ಹೋಟೆಲ್ ಮಾಲೀಕರು ತಿಳಿಸಿದ್ದಾರೆ. ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ಎಲ್ಲ ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಆಯಿತು. 2 ದಿವಸದಿಂದ ಸ್ಟಾಪ್ ಆಯಿತು. ನಾವು ಸೌದೆನಲ್ಲಿ ಇವಾಗ ಮಾಡ್ತಾ ಇದ್ದೀರಿ. ಯಾಕಂದರೆ ಬಾಡಿಗೆ ಕಟ್ಟಬೇಕು, ಹುಡುಗಿ ಸಂಬಳ ಕೊಡಬೇಕು, ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್. ಅದರಿಂದ ನಾವು ಈ ರೀತಿ ತಗೊಂಡು ಮಾಡ್ತಾಯಿದ್ದೀರಿ. ಹೌದು ಸರ್, ತುಂಬ ಕಷ್ಟ ಇದೆ ಸರ್. ಇದಕ್ಕೆ ಇದು ಗೌರ್ಮೆಂಟು ಅದನ್ನು ಮುಂದುವರಿಸಿ ಏನೋ ಒಂದು ಮಾಡಬೇಕು ಸರ್. ಇದು ಸಡನ್ಲಿ ಸ್ಟಾಪ್ ಮಾಡಿದ್ದಕ್ಕೆ ನಮಗೆಲ್ಲ ತುಂಬ ಕಷ್ಟ ಆಗ್ಬಿಟ್ಟಿದೆ. ಇದಕ್ಕೆ ಗೌರ್ಮೆಂಟ್ ಮುಂದೆ ಬಂದು ಏನೋ ಒಂದು ಹೆಲ್ಪ್ ಮಾಡಿದ್ರೆ ನಮಗೆಲ್ಲ ಚೆನ್ನಾಗಾಗುತ್ತೆ. ಯಾಕೆ ಬ್ಲಾಕಲ್ಲಿ ಯಾವ ಟ್ರೈ ಮಾಡ್ತಿಲ್ಲ. ನಾವು ಸಪ್ಲೈ ಕೊಡ್ತಾ ಇದ್ದಾಗ ಅವನ್ನ ಕೇಳಿದ್ರೆ ಇಲ್ಲ ಸಿಲಿಂಡರ್ ಸ್ಟಾಪ್ ಆಗಿದೆ ಅಂತ ಹೇಳಿದ್ರು. ಅದರಿಂದ ನಾವು ಅದನ್ನು ಏನು ಮಾಡೋಕ್ಕೆ ಹೋಗಿಲ್ಲ. ನಾವು ಸೌದೆ ತೊಗೊಂಡು ಮಾಡ್ತಾಯಿದ್ದೀವಿ. ಈಗ 3 ದಿನದಿಂದ ಯಾವುದೇ LPG ಸಪ್ಲೈ ಬಂದಿಲ್ಲ. ಅದೀಗ ಎಲ್ಲರೂ ಹೇಳ್ತಾರೆ ಊಟಕ್ಕೆ ರೇಟ್ ಜಾಸ್ತಿ ಮಾಡಿ ಬಂದ. ಊಟಕ್ಕೆ ರೇಟ್ ಜಾಸ್ತಿ ಮಾಡಿ ನಾವು ಕಸ್ಟಮರ್ನ ಹಾಳು ಮಾಡ್ಕೊಳ್ಳೋಕೆ ಆಗಲ್ಲ. ಈಗ ಏನಂತ ಹೇಳೋದಕ್ಕೆ, ಈಗ ಎಲ್ಲ ಕಡೆ ವಿಚಾರಿಸಿ ಆಯ್ತು, ಯಾರು ಕೊಟ್ಟು ಸಪ್ಲೈ ಕೊಡ್ತಾ ಇಲ್ಲ. ಈಗ ಸೌದೆ ಒಲೆ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ವಿ, ಅದು ಸಿಗ್ತಾ ಇಲ್ಲ. ಅದಕ್ಕೂ ಕೂಡ ಆಪ್ಷನ್ ಇಲ್ಲ. ಈಗ ಸೌದೆ ಆದರೆ ಸೌದೆ ಸಿಗ್ತಾ ಇಲ್ಲ, ಅದಕ್ಕೆ ಸ್ಟವ್ ಬೇಕು, ಸ್ಟವ್ ಆಪ್ಷನ್ ಇಲ್ಲ. ಎಲ್ಲ ಇದ್ದರೂ ಕೂಡ ಅದಕ್ಕೆ ಜಾಗದ ವ್ಯವಸ್ಥೆ ಬೇಕು, ಹೋಗಿ ಆಡುತ್ತೆ. ಎಲ್ಲನೂ ಸಮಸ್ಯೆನೇ ಆಗಿದೆ. ನಡೀತಿದೆ ಎಲ್ಲ ಫುಲ್ ಇರೋ ಹೋಟ್ಲು ಖಾಲಿ ಹೊಡಿತಿದೆ. ಕಾರ್ಯತರ್ಪಕ್ಕೆ ಬರಲ್ಲ. ಅದು ಬರೋಕ್ಕೆ ಬಿಡ್ತಾ ಇಲ್ವೋ ಬರ್ತಾ ಇಲ್ವೋ ಗೊತ್ತಿಲ್ಲ. ಯಾವುದು ಅದು ಬರ್ತಾ ಇಲ್ಲ. ಅದು ಎಲ್ಲ ಆಲ್ಮೋಸ್ಟು ಯಾವುದೇ ಸಮಸ್ಯೆ ಆಗಲಿ
ಫಸ್ಟ್ ಹೊರೆ ಬೀರೋದು ಹೋಟ್ಲು ಉದ್ಯಮ ಮೇಲೇ, ಅದನ್ನು ಯಾರೂ ಪ್ರಶ್ನೆ ಮಾಡಲ್ಲ. ಆದರೆ ಹೋಟ್ಲು ಉದ್ಯಮದ ಪರಿಸ್ಥಿತಿ ಏನು ನಮ್ಮ ನಂಬ್ಕೊಂಡು 25 ಜನ ಕೆಲಸ ಮಾಡ್ತವ್ರೆ, ಅವ್ರ ಪರಿಸ್ಥಿತಿ ಏನು? ಎಲ್ಲ ಸಮಸ್ಯೆನೇ. ಹೋಟ್ಲು ಉದ್ಯಮ ಬಗ್ಗೆ ಯಾರೂ ತಲೆ ಕೆಡಿಸ್ಕೋದಿಲ್ಲ. ಗ್ರಾಹಕರಿಗೆ ಏನು ಕಮ್ಮಿ ಮಾಡಿ ಮೆನು ಕಮ್ಮಿ ಮಾಡಿದ್ದೀವಿ. ಈಗ ಎಲ್ಲ ಗ್ಯಾಸಿಂದನೇ ಆಗೋ, ಈಗ ಮಂಚೂರಿಯನ್ ಐಟಮ್ಸ್ ಅದು ಕಮ್ಮಿ ಮಾಡಿದ್ವಿ, ಎಲ್ಲ ಪೂರಿಂದ ಏನೇ ಲೈವ್ ಕೊಡುವ ಐಟಮ್ ಎಲ್ಲ ಕಮ್ಮಿ ಮಾಡಿದ್ದೀವಿ. ಅದಾದ ಅನ್ನ ಸಾಂಬಾರು ರಸಮು ಅದೊಂದು ಮಾಡ್ತಾಯಿದ್ದೀವಿ. ಆಮೇಲೆ ಏನು ಇಡ್ಲಿ ವಡೆ ಅದು ಕೂಡ ಕಷ್ಟನೇ, ಅದು ಕೂಡ ಮಾಡಿ ಕೊಡ್ತಾ ಇದ್ವಿ. ಏನು ಗೊತ್ತಿಲ್ಲ ಸರ್, ಈಗ ಬ್ಲ್ಯಾಕಲ್ಲೂ ಕೂಡ ನಮಗೇನು ಸಿಗ್ತಾ ಇಲ್ಲ. ಈಗ ಬ್ಲ್ಯಾಕಲ್ಲಿ ಏನೂ ಸಿಗ್ತಾ ಇಲ್ಲ ನಮಗೆ. ಬ್ಲ್ಯಾಕಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಅಂತ ಎಲ್ಲೂ ಗೊತ್ತಾಗಿಲ್ಲ ಇಷ್ಟವರೆಗೆ. ಯಾಕಂದ್ರೆ ಬ್ಲ್ಯಾಕಲ್ಲಿ ಸಿಕ್ಕಾದರೂ ನಮ್ಗೆ ಅದು ಪರ್ಚೇಸ್ ಮಾಡ್ಬೋದಿತ್ತು. ಬ್ಲ್ಯಾಕಲ್ಲೂ ಎಲ್ಲೂ ಸಿಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇಲ್ಲ. ಎಲ್ಲ ಕಡೆ ಸ್ಟಾಪ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದು ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕಾರಣಿಗಳು ಎಚ್ಚೆತ್ತುಕೊಂಡು ಹೋಟೆಲ್ ಉದ್ಯಮಕ್ಕೆ ಆಗುತ್ತಿರುವ ನಷ್ಟಕ್ಕೆ ಪರಿಹಾರ ಕೊಡ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಆರ್ ಸುನೀಲ್ ಜೊತೆ KV ರಾಘವೇಂದ್ರ ರಾವ್, ಬ್ರಿಗೇಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.